ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಬಹಳ ಸಂಚಿಕೆಗಳಾಗಿ ನಾವು ಯೇಸು ಕ್ರಿಸ್ತನ ಬರೋಣದ ಕುರಿತಾದ ಆ ಕಾಲಮಾನದಲ್ಲಿ ಆಗುವಂಥ ಒಂದು ಘಟನೆಗಳ ಕುರಿತಾಗಿ ನಾವು ಕಲಿತಾ ಇದ್ದೀವಿ. ಅನೇಕ ಸೂಚನೆಗಳು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈಗಾಗಲೇ ಅನೇಕ ನೆರವೇರ್ತಾ ಇದೆ. ಇನ್ನು ಕೆಲವೊಂದು ಸಂಗತಿಗಳು ನೆರವೇರಲಿಕ್ಕಿದೆ. ಬಹಳಷ್ಟು ವಿಷಯಗಳು ನಾವು ಕಲಿತಾ ಇದ್ದೇವೆ. ನಾನು ಕೇಳುವಂಥ ಪ್ರೀತಿಯ ವೀಕ್ಷಕರೇ, ಇದೆಲ್ಲ ಸಂಗತಿಗಳನ್ನು ನೋಡುವಾಗ ಕರ್ತನ ಬರೋಣ ನಮ್ಮ ಬಾಗಿಲ ಬಳಿಯಲ್ಲಿದೆ. ನಾವು ಎಚ್ಚರಗೊಳ್ಳೋಣ, ಆತನ ಬರೋಣಕ್ಕೆ ಸಿದ್ಧರಾಗೋಣ, ಅನೇಕನ್ನು ಸಿದ್ಧಪಡಿಸಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭಿಸ್ತೇವೆ. ನಮ್ಮದಲ್ಲಿ ಈಗಾಗಲೇ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಬಿ ಜೆ ಅಬ್ರಾಹಂ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಪಾಸ್ಟರ್ ಪ್ರೈಸ್ ಲಾರ್ಡ್. ಅಂತ್ಯಕಾಲದ ಈ ಒಂದು ಸ್ಟಡಿಯಲ್ಲಿ ನಾವು ಈಗಾಗಲೇ ಅನೇಕ ವಿಷಯಗಳನ್ನು ಕಲಿತಾ ಬಂದಾಗ, ಕಳೆದ ಸಂಚಿಕೆಯಲ್ಲಿ ನಾವು ದಾನಿಯೇಲನ ಪುಸ್ತಕದಲ್ಲಿ ನಾವು ಕಲಿತೇವೆ. 12ನೇ ಅಧ್ಯಾಯದ 4ನೇ ವಚನದಲ್ಲಿ ತಿಳುವಳಿಕೆ ಅಥವಾ ಜ್ಞಾನ ಹೆಚ್ಚುವುದೆಂಬುದಾಗಿ ಅನೇಕ ಸಂಗತಿಗಳು ಇವತ್ತು ನಾವು ನೋಡುವಾಗ ಜ್ಞಾನ ಹೆಚ್ಚುತ್ತಾ ಇದೆ. ಇದು ಒಂದು ಸೂಚನೆ ಎಂಬುದಾಗಿ ನೀವು ಹೇಳಿದ್ದೀರ. ಅದರಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ಮತ್ತು ದಾನಿಯೇಲ 12ನೇ ಅಧ್ಯಾಯದ 4ನೇ ವಚನ ಬಹಳಷ್ಟು ವಿಷಯಗಳಿದೆ. ಅದರಲ್ಲಿ ನಮಗೆ ತಿಳಿಸ್ಕೊಡ್ಬೋದಪ್ಪ? ಖಂಡಿತವಾಗಿ. ನಾವು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಆ ವಾಕ್ಯದಲ್ಲಿ ತುಂಬ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಆಗ್ತದೆ. ನೋಡಿ, ಜ್ಞಾನವು ಹೆಚ್ಚಾಗುವುದು ಎಂಬಂಥ ಆ ಭಾಗದಲ್ಲಿ ಮತ್ತೆ ಕೂಡ ತುಂಬ ವಿಷಯಗಳಿದ್ದಾವೆ. ಆದರೆ ನಾವು ಸಮಯದ ಅಭಾವದಿಂದ ಪೂರ್ತಿಯಾಗಿ ಮಾತಾಡದಿದ್ದರೂ ಕೂಡ ಅದರ ಜಸ್ಟ್ ಒಂದು ವಿಷಯವನ್ನು ಹೇಳಿಕೊಂಡು ಮುಂದಿನ ಭಾಗಕ್ಕೆ ಹೋಗಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಿ, ಒಂದು ಕಾಲ ಇತ್ತು, ನಾನು ಕಳೆದ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ, ಸೆಲೆಕ್ಟೆಡ್ ಆದಂಥ ವ್ಯಕ್ತಿಗಳಿಗೆ ಯುರೋಪ್ ಮುಂತಾದ ದೇಶಗಳಲ್ಲಿ ಶ್ರೀಮಂತರಿಗೆ ಸಿಗ್ತಿತ್ತು. ಭಾರತ ಮುಂತಾದ ದೇಶದಲ್ಲಿ ಸೆಲೆಕ್ಟೆಡ್ ಆದಂಥ ಕೆಲವು ಕಾಸ್ಟ್ಗಳಿಗೆ ಅಷ್ಟೇ ಅದು ಲಿಮಿಟೆಡ್ ಆದಂಥ. ಆದರೆ ಈ ಕಡೆ ಕಾಲದಲ್ಲಿ ಬಂದು ವಿದ್ಯಾಭ್ಯಾಸ ಎಲ್ಲ ಕಡೆ ಕಂಪಲ್ಸರಿ ಎಜುಕೇಷನ್. ಒಂದು ಕಾಲದಲ್ಲಿ ಪೂರ್ವಜರಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರದಿದ್ದಂಥ ಆ ತಲೆಮಾರುಗಳ ಮಕ್ಕಳಿಗೆ ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರು ಗ್ರ್ಯಾಜುಯೇಟ್, ಪ್ರತಿಯೊಬ್ಬರು ಪೋಸ್ಟ್ ಗ್ರ್ಯಾಜುಯೇಟ್ ಅಥವಾ ಬೇಸಿಕ್ ಎಜುಕೇಷನ್ ಇಲ್ಲದವರು ಯಾರೂ ಇಲ್ಲ. ಮತ್ತು ಒಂದು ವೇಳೆ ಪ್ರಾಯಸ್ಥರಾಗಿದ್ದರೆ ಅವರಿಗೆ ಸಾಕ್ಷರತೆಯ ಮೂಲಕ ವಿದ್ಯಾಭ್ಯಾಸ ಕೊಟ್ಟು ಜ್ಞಾನವನ್ನು ಹೆಚ್ಚಿಸುವಂಥ ಕೆಲಸವನ್ನು, ಅಂದರೆ ವಿದ್ಯಾಭ್ಯಾಸ ಒಂದು ಜ್ಞಾನಕ್ಕೆ ಒಂದು ತುಂಬ ಪ್ರಾಮುಖ್ಯತೆ ಉಳ್ಳದು. ಹೌದು, ಖಂಡಿತವಾಗಿ. ಅದು ಆ ಕಾಲದಲ್ಲಿ ಕೆಲವರಿಗೆ ಸಿಗ್ತಾ ಇತ್ತು. ಆದರೆ ಭಾರತ ಮೊದಲ ದೇಶಗಳಿಗೆ ಬರುವುದಾದರೆ ಇಲ್ಲಿ ಮಿಷನರಿಗಳು ಬಂದು ಎಲ್ಲ ಕಡೆ ಸ್ಕೂಲ್ಗಳನ್ನು, ಕಾಲೇಜುಗಳನ್ನು ಓಪನ್ ಮಾಡಿ ಎಲ್ಲರಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಪ್ರಾರಂಭ ಮಾಡಿ, ಇಲ್ಲಿ ಅದೇ ನಾನು ಹೇಳಿದ್ದೆ, ಇಲ್ಲಿ ಕಾಸ್ಟು ಕೆಲವೊಂದು ನಿರ್ದಿಷ್ಟ ಕಾಸ್ಟ್ಗಳಿಗೆ ಮಾತ್ರ ಸಿಗ್ತಾಯಿತ್ತು. ಅದು ಲಿಮಿಟೆಡ್ ಆಗಿ ಸಿಗ್ತಾಯಿತ್ತು. ಮುಖ್ಯವಾಗಿ ಭಾಷಾ ಜ್ಞಾನ, ಸ್ವಲ್ಪ ಗಣಿತ. ಆದರೆ ಈಗ ಎಲ್ಲರಿಗೆ ಸಿಗುವಂತಾಯಿತು. ಕೊನೆಗೆ ಮಿಷನರಿಗಳ ಒಂದು ಸೇವೆ ನಂತರ ಸರ್ಕಾರ ಇದನ್ನು ವಹಿಸಿಕೊಂಡು ಎಲ್ಲರಿಗೆ ವಿದ್ಯಾಭ್ಯಾಸ ಕೊಡುವಂಥ ಕೆಲಸ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಜ್ಞಾನ ಹೆಚ್ಚಾಯಿತು ಎಂಬುದಾಗಿ ನೋಡಿದ್ದೇವೆ. ಇವತ್ತು ಅದೇ ವಾಕ್ಯದಲ್ಲಿ ನಮಗೆ ದಾನಿಯೇಲನ ಪ್ರವಾದನೆ 12ನೇ ಅಧ್ಯಾಯ 4ರಲ್ಲಿ ಓದುವಂಥ ಸಮಯದಲ್ಲಿ ಮತ್ತೊಮ್ಮೆ ಓದಿಕೊಂಡು ಅದರಲ್ಲಿ ಒಂದು ಇವತ್ತಿನ ನಮ್ಮ ಪಾಯಿಂಟಿಗೆ ಬರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಓದಿಕೊಳ್ಳೋಣ. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು. ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹು ಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆಯೂ ಹೆಚ್ಚುವುದು. ಇಲ್ಲಿ ನಾವು ಆ ಕೊನೆಯ ಪಾಯಿಂಟನ್ನು ನಾವು ಮೊದಲು ನೋಡಿದ್ದೇವೆ. ಈಗ ಅದರ ಪಕ್ಕದಲ್ಲಿ ಬಹು ಜನರು ಅತ್ತಿತ್ತ ತಿರುಗುವರು. ಈಗ ಅತ್ತಿತ್ತ ತಿರುಗುವರು ಅಂತ ಹೇಳಿದರೆ ನಿಂತಲ್ಲೇ ನಿಂತುಕೊಂಡು ಆಚೆ ಈಚೆ ತಿರುಗುವಂಥ ವಿಚಾರವಲ್ಲ. ಅದು ಒಂದು ವಿಶಾಲವಾದಂಥ ಅರ್ಥ ಇರುವಂಥ ವಿಷಯ. ಅಂದರೆ ಅಲ್ಲಲ್ಲಿ ಲೋಕದಲ್ಲೆಲ್ಲ ಸಂಚರಿಸುವರು ಎಂಬುದಾಗಿ. ನೋಡಿ, ಹಿಂದಿನ ಕಾಲದಲ್ಲಿ ನಾವು ನಮ್ಮ ಕರ್ನಾಟಕದಲ್ಲೇ ನಾವು ವಿಚಾರ ಮಾಡೋದಾದರೆ ಸಾರಿಗೆ ವ್ಯವಸ್ಥೆಗಳು ತುಂಬ ಕಡಿಮೆ ಇತ್ತು. ಹಾಗಾಗಿ ಜನ ಏನು ಮಾಡ್ತಾಯಿದ್ರು, ಒಂದು 20 ಕಿಲೋಮೀಟ್ರ್ ಆಚೆ ಇರುವ ಊರನ್ನು ಕೂಡ ಕೆಲವೊಮ್ಮೆ ಲೈಫ್ ಟೈಮಲ್ಲೇ ನೋಡಿರುವುದಿಲ್ಲ. ಒಂದು 30-50 ಕಿಲೋಮೀಟ್ರ್ ಆಚೆ ಇರುವಂಥ ಪಟ್ಟಣಗಳನ್ನು ಜೀವಮಾನದಲ್ಲಿ ಒಮ್ಮೆ ಕೂಡ ನೋಡೋದಂಥ ಎಷ್ಟೋ ಜನ ಅಥವಾ ಮೆಜಾರಿಟಿ ಜನ. ಯಾಕಂತೇಳಿದರೆ ಹೋಗಬೇಕಾದ್ರೆ 2 ದಿನ ನಡಿಬೇಕು. ಒಂದು 50 ಕಿಲೋಮೀಟ್ರ್ ಆಚೆ ಇರುವಂಥ ಪಟ್ಟಣ ನೋಡಬೇಕಾದ್ರೆ 2 ದಿನ ನಡಿಗೆ ಅಥವಾ ಕೊನೆಯ ಪಕ್ಷ 1.5 ದಿನ ಆದರೂ ಎತ್ತಿನ ಗಾಡಿ ಅಥವಾ ನಡೆದುಕೊಂಡು ಹೋಗಬೇಕಾದ್ರೆ. ಕುದುರೆ ಅಂತೂ ಯಾರು ಉಪಯೋಗಿಸ್ತಿರಲಿಲ್ಲ. ಉಪಯೋಗಿಸಿದರೂ ಕೂಡ ಕೇವಲ ಮಿಲಿಟ್ರಿಯಲ್ಲಿರುವಂಥವರು ಅಥವಾ ದೊಡ್ಡ ಶ್ರೀಮಂತರು ಕುದುರೆಯನ್ನು ಉಪಯೋಗಿಸ್ತಾಯಿದ್ರು, ಕುದುರೆ ಗಾಡಿ ಉಪಯೋಗಿಸ್ತಾಯಿದ್ರು. ಹೊಳೆಯೆಲ್ಲ ದಾಟಲಿಕ್ಕೆ. ಇನ್ನು 50 ಕಿಲೋಮೀಟ್ರ್ ಆಚೆ ಹೋಗಬೇಕು ಅಂತೇಳಿದರೆ ದೊಡ್ಡ ಸಮಸ್ಯೆ, ನಡಿಬೇಕು. ಇನ್ನು ನಡೆಯುವುದು ಮಾತ್ರವಲ್ಲ, ಮಧ್ಯದಲ್ಲಿ ಹೊಳೆಗಳು ಸಿಗ್ತಾಯಿತ್ತು.
ಈ ಹೊಳೆಗಳನ್ನು ದಾಟಬೇಕಾದ್ರೆ ದೋಣಿಗಳಿಗೆ ಕಾಯಬೇಕಾಗಿತ್ತು. ನಂತರ ಸ್ವಲ್ಪ ದೊಡ್ಡ ದೋಣಿಗಳು ಅಥವಾ ಬೋಟುಗಳು ಬಂದವು. ಆದರೂ ಕೂಡ ಇದನ್ನೆಲ್ಲ ದಾಟಿ ಎಷ್ಟೋ ಹೊಳೆಗಳನ್ನು ದಾಟಿ ಎಷ್ಟೋ ಕಾಡುಗಳ ಮೂಲಕ ಪ್ರಯಾಣ ಮಾಡಿ ಅಷ್ಟು ದೂರ ಹೋಗಿ ರಿಸ್ಕ್ ತೆಗೆದುಕೊಂಡು ಅಲ್ಲಿಗೆ ಹೋಗಿ ಬರತಕ್ಕಂಥ ಅವಶ್ಯಕತೆಗಳು ಇರ್ತಿರಲಿಲ್ಲ, ಹೋಗತಕ್ಕಂಥ ಕೆಲಸಗಳು ಇರ್ತಿರಲಿಲ್ಲ. ಯಾರೋ ಅಪರೂಪದಲ್ಲಿ ಏನೋ ವಿದ್ಯಾಭ್ಯಾಸವಾಗಿರಲಿ, ಅಪರೂಪದಲ್ಲಿ ಕೆಲವರು ವಿದ್ಯಾಭ್ಯಾಸಕ್ಕಾಗಲಿ ಏನೋ ಕಾರಣಕ್ಕೆ ಎಲ್ಲೋ ಅಪರೂಪದಲ್ಲಿ ಹೋಗಿ ಬರೋರು ಇರ್ತಾಯಿದ್ರು. ಆದರೆ ಈಗಿನ ವಿಚಾರ ಹಾಗಲ್ಲ. ಈಗಿನ ವಿಚಾರ 50 ಕಿಲೋಮೀಟ್ರ್ ಆಚೆಗೆ 100 ಕಿಲೋಮೀಟ್ರ್ ಆಚೆಗೆ ಹೋಗಿ ದಿನಾಲೂ ಹೋಗಿ ವಿದ್ಯಾಭ್ಯಾಸ ಮಾಡಿಕೊಂಡು ಬರುವಂಥವರು ಅಥವಾ ಉದ್ಯೋಗ ಮಾಡಿಕೊಂಡು ಬರುವಂಥವ್ರು ಬೇಕಾದಷ್ಟಿದ್ದಾರೆ. ಅಥವಾ 100, 200, 300 ಕಿಲೋಮೀಟ್ರ್ ಪ್ರತಿದಿನ ಸುತ್ತುವಂಥ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಇನ್ನು ಡ್ರೈವರ್ಸ್ ಅಂತೂ ಪ್ರತಿದಿನ 500 ಕಿಲೋಮೀಟರ್. ಹಳೆ ಕಾಲದ ಲೆಕ್ಕದಲ್ಲಿ ಹೇಳಬೇಕು ಅಂತ ಹೇಳಿದರೆ ಹೆಚ್ಚು ಕಡಿಮೆ ಒಂದು 20-25 ದಿನ ನಡೆಯತಕ್ಕಂಥ ದೂರವನ್ನು ಒಂದೇ ದಿನ ಹೋಗುವವರಾಗಿದ್ದಾರೆ. ಈಗ ಬೆಳಿಗ್ಗೆ ಹೋಗಿ 3000 ಕಿಲೋಮೀಟ್ರ್ ಆಚೆ ಹೋಗಿ ತಮ್ಮ ಕೆಲಸ ಮುಗಿಸಿಕೊಂಡು ಸಾಯಂಕಾಲ ಬರೋರಿದ್ದಾರೆ ವಿಮಾನದಲ್ಲಿ. ಬೆಳಿಗ್ಗೆ 6 ಗಂಟೆಗೆ ಏರ್ಪೋರ್ಟಿಗೆ ಹೋದರು, 1 ಗಂಟೆಯಲ್ಲಿ ಎಲ್ಲ ಸೆಕ್ಯೂರಿಟಿ ಚೆಕಪ್ ಎಲ್ಲ ಮುಗೀತು. 7 ಗಂಟೆಗೆ ಫ್ಲೈಟ್ ಹತ್ತಿದ್ರು, 10 ಗಂಟೆಗೆ ಅಥವಾ 11 ಗಂಟೆಗೆ ಅವ್ರು ಮುಟ್ಟತಕ್ಕಂಥ ಸ್ಥಳ ಮುಟ್ಟಿದ್ರು. ಅಲ್ಲಿ ಎಲ್ಲ ಕ್ಲಿಯರೆನ್ಸ್ ಎಲ್ಲ ಏರ್ಪೋರ್ಟಲ್ಲಿ ಆಯಿತು. 11-12 ಗಂಟೆಗೆ ಅವ್ರು ಹೋಗತಕ್ಕಂಥ ಆಫೀಸಿಗೆ ಕಾನ್ಫರೆನ್ಸಿಗೆ ಹೋದರು. ಅಲ್ಲಿ 3 ಗಂಟೆವರೆಗೆ ಇದ್ದರು. ಕಾನ್ಫರೆನ್ಸ್ ಮುಗೀತು, ಊಟ ಮುಗೀತು, ಅಲ್ಲಿಂದ ಏರ್ಪೋರ್ಟಿಗೆ ಬಂದರು. ಅಲ್ಲಿ ಎಲ್ಲ ಚೆಕಪ್ ಎಲ್ಲ ಮುಗೀತು, ಸೆಕ್ಯೂರಿಟಿ ಎಲ್ಲ ಚೆಕಪ್ ಎಲ್ಲ ಮುಗೀತು. ಅಲ್ಲಿಂದ ಫ್ಲೈಟ್ ಹತ್ತಿದ್ರು. 7 ಗಂಟೆಗೆ ಏರ್ಪೋರ್ಟಿಗೆ ಬಂದರು. ಅಲ್ಲಿಂದ 1 ಗಂಟೆಗೆ ಏರ್ಪೋರ್ಟ್ನಿಂದ ಹೊರಗೆ ಬಂದರು. 9 ಗಂಟೆಗೆ ಮನೆಗೆ ಮುಟ್ಟಿದ್ರು. ನೋಡಿ, ಬೆಳಿಗ್ಗೆ ಹೋಗಿ 3000 ಕಿಲೋಮೀಟ್ರ್ ಆಚೆ ಹೋಗಿ ಒಂದು ಕಾಲದಲ್ಲಿ 3000 ಕಿಲೋಮೀಟ್ರ್ ಹೋಗಬೇಕು ಅಂತೇಳಿದರೆ ಏನಿಲ್ಲ ಅಂತೇಳಿದರೆ 3 ತಿಂಗಳು ನಡಿಬೇಕಿತ್ತು. 3 ತಿಂಗಳು ನಡೆಯುವಂಥ ದೂರ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದುಬಿಡ್ತಾರೆ ಕಾನ್ಫರೆನ್ಸ್ ಮುಗಿಸಿಕೊಂಡು. ನೋಡಿ, ಈ ರೀತಿ ಏನಾಯಿತು, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಕೊನೆ ಕಾಲದಲ್ಲಿ ಡೆವಲಪ್ ಆಯಿತು. ಆದರೆ ಅದಕ್ಕೆ ಒಂದು ಇತಿಹಾಸ ಉಂಟು. ನಾವು ನೋಡುವಾಗ ನಾವು ಭಾರತದ ಇತಿಹಾಸವನ್ನೇ ಓದುವಾಗ ಮೊದಲು ಈ ಭಾರತ ದೇಶಕ್ಕೆ ಬಂದಿದ್ದು ದ್ರಾವಿಡರು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಕೆಲವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ವಿವಾದ ಮಾಡುವವರಿದ್ದಾರೆ ಅಥವಾ ಚರ್ಚೆ ತರ್ಕ ಮಾಡುವವರಿದ್ದಾರೆ. ಬೈಬಲ್ ಪ್ರಕಾರ ಹೇಳಬೇಕು ಅಂತೇಳಿದರೆ ಮೊದಲು ಬಂದಿದ್ದು ದ್ರಾವಿಡರು. ಇನ್ನು ಹಿಸ್ಟೋರಿಯನ್ಸ್ ಪ್ರಕಾರವಾಗಿ ಕೂಡ ಹೇಳಬೇಕು ಅಂತೇಳಿದರೆ ಮೊದಲು ಭಾರತಕ್ಕೆ ಬಂದಿದ್ದು ದ್ರಾವಿಡರು ಮೊದಲು ಸೆಟ್ಲ್ ಆಗಿದ್ದು ಇವತ್ತಿನ ಪಾಕಿಸ್ತಾನದ ಸಿಂಧೂ ಆ ಒಂದು ಕಣಿವೆ ಪ್ರದೇಶಗಳಲ್ಲಿ ದ್ರಾವಿಡರು ವಾಸವಾಗಿದ್ದರು. ಅವರು ಅಲ್ಲಿ ವಾಸವಾಗಿ ಒಂದು 500 ವರ್ಷಗಳ ನಂತರ, 500 ಅಥವಾ 1000 ವರ್ಷಗಳ ನಂತರ ಆರ್ಯರು ಅಲ್ಲಿಗೆ ಬಂದರು. ಮಧ್ಯ ಏಷ್ಯಾದಿಂದ ಬಂದರು ಅಥವಾ ಈ ಕಾಲದ ಆರ್ಮೇನಿಯಾ, ಕ್ಯಾಕೇಶಿಯನ್ ಪ್ರಾಂತ ಅಂತ ಹೇಳ್ತಾರೆ, ಆ ಒಂದು ಪ್ರಾಂತಗಳಿಂದ, ಟರ್ಕಿಯ ಉತ್ತರ ಭಾಗದಿಂದ ಎಂಬುದಾಗೆಲ್ಲ ವಿಜ್ಞಾನಿಗಳು ಹೇಳ್ತಾರೆ. ಅಲ್ಲಿಂದ ಆರ್ಯರು ಬಂದರು ಎಂಬುದಾಗಿ ಬಿಬ್ಲಿಕಲಿ ಅದಕ್ಕೆ ಕೆಲವೊಂದು ಸಪೋರ್ಟಿಂಗ್ ಉದಾಹರಣೆಗಳಿದ್ದಾವೆ. ಯಾಕಂತೇಳಿದರೆ ನೋಹನ ನಾವೇ ನಿಂತಿದ್ದು ಅರಾರಟ್ ಬೆಟ್ಟದಲ್ಲಿ, ಅಂದರೆ ಈ ಕಾಲದ ಆರ್ಮೇನಿಯಾ. ಅಲ್ಲಿಂದ ಹಡಗಿನಿಂದ ಕೆಳಗೆ ಇಳಿದರು. ಅಲ್ಲಿಂದ ಅವರು ನಿಧಾನವಾಗಿ ಅವರು ಲೋಕದ ಎಲ್ಲ ಭಾಗಗಳಿಗೆ ಸ್ಪ್ರೆಡ್ ಆದರು, ಅವರ ವಂಶ ಸ್ಪ್ರೆಡ್ ಆಯಿತು ಎಂಬುದು ಬಿಬ್ಲಿಕಲ್ ಆಗಿರುವಂಥ ಹಿಸ್ಟರಿ. ಸೆಕ್ಯುಲರ್ ಹಿಸ್ಟರಿ ಕೂಡ ಅಥವಾ ಸೆಕ್ಯುಲರ್ ಆಗಿರುವಂಥ ವಿಜ್ಞಾನಿಗಳ ವಾದ ಕೂಡ ಹೆಚ್ಚು ಕಡಿಮೆ ಆ ಒಂದು ಟರ್ಕಿ, ಆರ್ಮೇನಿಯಾ, ಉತ್ತರದ ಒಂದು ಇರಾನಿನ ಉತ್ತರ ಅಥವಾ ಆ ಒಂದು ಭಾಗಗಳು ಅಥವಾ ಅಜರ್ಬೈಜಾನ್ ಹಾಗೆ ಆ ಒಂದು ಭಾಗಗಳಿಂದನೇ ಲೋಕದಾದ್ಯಂತ ಜನ ಚದರಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಇರಲಿ, ಆದರೆ ಆ ಪ್ರಾರಂಭದ ದಿನಗಳಿಂದ ಏನು ಈ ಹತ್ತಿರದ ದಿನಗಳವರೆಗೆ ಅಥವಾ ಒಂದು 400-500 ವರ್ಷಗಳವರೆಗೆ ಜನ ಇದ್ದಲ್ಲಿ ಇರ್ತಾಯಿದ್ರು. ಆದರೆ ಈ ಕಡೆಯ ಕಾಲಕ್ಕೆ ಒಂದು ಬಹಳ ಇಂಪಾರ್ಟೆಂಟಾಗಿ ಬಂದಂಥ ಒಂದು ಸಂಗತಿ ಯಾವುದು ಅಂತ ಹೇಳಿದರೆ 1453ನೇ ಇಸ್ವಿ ಮೇ 29ನೇ ತಾರೀಕು ಕಾನ್ಸ್ಟಂಟೈನೋಪಲ್, ಅದು ತುರ್ಕ್ಮೆನಿಸ್ತಾನದಿಂದ ಬಂದಂಥ ಅಲೆಮಾರಿಗಳ ಕೈಗೆ ಸಿಕ್ತು, ಅಥವಾ ಫಾಲ್ ಆಫ್ ಕಾನ್ಸ್ಟಂಟೈನೋಪಲ್ ಅಂತ ಹೇಳ್ತಾರೆ. ಕಾನ್ಸ್ಟಂಟೈನೋಪಲ್ನ ಪತನ. ಅಲ್ಲಿಗೆ ಏನಾಯಿತು ಅಂತೇಳಿದರೆ ಈ ಇಂಡಿಯಾ ಮೊದಲಾದಂಥ ಏಷ್ಯನ್ ದೇಶಗಳಿಂದ ಏನು ವ್ಯಾಪಾರ ಮಾಡ್ತಾಯಿದ್ರು, ಇಲ್ಲಿಂದ ಬಟ್ಟೆ ಮತ್ತು ಸಾಂಬಾರು ಅಥವಾ ಮಸಾಲೆ
ಐಟಮ್ಸ್, ಇಂಥ ಒಂದು ಐಟಮ್ಸ್ ಯುರೋಪಿಗೆ ಸಪ್ಲೈ ಆಗುವಂಥದ್ದು ನಿಂತೋಯ್ತು. ಅದೊಂದು ಟ್ರೇಡ್ ರೂಟ್ ಅಂತ ಹೇಳ್ತಾರೆ, ಒಂದು ವ್ಯಾಪಾರದ ಮಾರ್ಗ. ಕಾನ್ಸ್ಟಂಟೈನೋಪಲ್ ವಯ ಕಾನ್ಸ್ಟಂಟೈನೋಪಲ್, ಇಲ್ಲಿಂದ ಏಷ್ಯಾದ ದೇಶಗಳಿಂದ ಹೀಗೆ ಪಾಕಿಸ್ತಾನ ಮೂಲಕ ಅಥವಾ ಈ ಅರಬ್ಬಿ ಸಮುದ್ರದ ಮೂಲಕ ಯಾವುದಾದ್ರೂ ಅರೇಬಿಯನ್ ಕಂಟ್ರೀಸಿನ ಭಾಗಗಳಿಗೆ ಹೋಗಿ ಅಲ್ಲಿಂದ ಅದು ಹೆಚ್ಚು ಕಡಿಮೆ ಟರ್ಕಿಗೆ ಹೋಗಿ ಟರ್ಕಿಯಿಂದ ಒಂದು ಪೆನಿನ್ಸುವಲ ಅಥವಾ ಒಂದು ಪರ್ಯಾಯ ದ್ವೀಪ ಥರ ಇರುವಂಥ ಆ ಒಂದು ಕಾನ್ಸ್ಟಂಟೈನೋಪಲ್ ಸಿಟಿಗೆ ಹೋಗಿ ಅಲ್ಲಿಂದ ಅದು ಯುರೋಪಿಗೆ ಪ್ರವೇಶ ಆಗ್ತಾಯಿತ್ತು. ಅಥವಾ ವೆನೀಸ್ ಮುಂತಾದ ಪಟ್ಟಣಗಳಿಗೆ ಹೋಗಿ ಅಲ್ಲಿಂದ ಇಡೀ ಯುರೋಪಿಗೆ ಸೇಲ್ ಆಗ್ತಾಯಿತ್ತು. ಆದರೆ ಆಗ ಅಲ್ಲಿ ಪೂರ್ವ ರೋಮನ್ನರು ಅಂತ ಹೇಳುವಂಥ ಒಂದು ಸಾಮ್ರಾಜ್ಯ ಅಥವಾ ರಾಜವಂಶ ಅಥವಾ ರಾಜರು ಆಳ್ತಾಯಿದ್ರು. ಅವರು ಆರ್ಥೋಡಾಕ್ಸ್ ಕ್ರೈಸ್ತರಾಗಿದ್ದರು. ಆದರೆ ಈ ಕಾನ್ಸ್ಟಂಟೈನೋಪಲ್ ಪತನದ ಮೂಲಕ ಏನಾಯಿತು ಅಂತೇಳಿದರೆ ಟ್ರೇಡ್ ರೂಟ್ ಕಟ್ಟಾಯಿತು. ಅಲ್ಲಿ ಅನೇಕ ಐಟಮ್ಸ್ಗಳಿಗೆ ಶಾರ್ಟೇಜ್ ಬಂತು. ಈಗ ರೂಟ್ ಕಂಡುಹಿಡಿಯೋದಕ್ಕಾಗಿ ಇವರು ತಮ್ಮ ಪ್ರಯತ್ನವನ್ನು ಪ್ರಾರಂಭ ಮಾಡ್ತಾರೆ. ಯುರೋಪಿನಲ್ಲಿ ವಿಶೇಷವಾಗಿ ಪೋರ್ಚುಗಲ್ ಮತ್ತು ಸ್ಪೇನಿನ ಸಮುದ್ರ ಯಾತ್ರಿಕರು ಅಥವಾ ನಾವಿಕರಾಗಿದ್ದಂಥವರು, ಸಾಹಸಿಗಳಾಗಿದ್ದಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತೇಳಿದರೆ ರೂಟ್ ಸಂಶೋಧನೆ ಮಾಡಬೇಕು. ನೋಡಿ, ಅಲ್ಲಿವರೆಗೆ ಏನಿತ್ತು ಅಂತೇಳಿದರೆ ಇಂಗ್ಲೀಷರು ಒಂದೇ ಕಡೆ, ಗ್ರೀಕರು ಒಂದೇ ಕಡೆ. ಗ್ರೀಕರು ಪ್ರಾಚೀನ ಕಾಲದಲ್ಲಿ ಇನ್ನಷ್ಟು ಅವರು ಸಂಶೋಧನೆಗಳನ್ನು ಮಾಡಿದರು. ಆದರೆ ಈ ಒಂದು ಕಾಲಮಾನ ಬರುವಾಗ ಅವರು ಸಂಶೋಧನೆಗಳೆಲ್ಲ ಸೀಮಿತವಾಗಿತ್ತು. ಮತ್ತು ಜರ್ಮನ್ರು ಒಂದು ಕಡೆ, ಅರಬರು ಇನ್ನೊಂದು ಕಡೆ. ಅವರು ಇದ್ದ ಕಡೆ ಅರಬರು ಕೂಡ ಸ್ವಲ್ಪ ಎಲ್ಲ ದಾಳಿ ಎಲ್ಲ ಮಾಡಿ ಕೆಲವು ದೇಶಗಳನ್ನು ವಶಪಡಿಸಿಕೊಂಡು ಅರಬ್ ಮಾಡಿಕೊಂಡು ಅರಬ್ ರಿಲಿಜನನ್ನು ಸ್ಪ್ರೆಡ್ ಮಾಡಿ ಅವರು ಕೂಡ ಅಲ್ಲಿಗೆ ಸೀಮಿತವಾಗಿದ್ದರು. ಇನ್ನು ಇದ್ದಂಥ ದೇಶಗಳು ಇದ್ದಲ್ಲೇ, ಅವರು ಎಲ್ಲೆಲ್ಲಿ ಓಡಾಡುವಂಥದ್ದು ಏನಿಲ್ಲ. ಅಕ್ಕಪಕ್ಕ ದೇಶಗಳಲ್ಲಿ ಗಲಾಟೆ ಆಗ್ತದೆ, ಯುದ್ಧ ಆಗ್ತದೆ ಮತ್ತು ಸಂತೃಪ್ತರಾಗಿದ್ದು ಅಲ್ಲೇ ಇದ್ದರು. ಆಚೆಗೊಂದು ಜಗತ್ತುಂಟು, ಅದರ ಆಚೆಗೆ ಇನ್ನೊಂದು ದೇಶ ಇದೆ, ಇದು ಬಹಳಷ್ಟು ಜನರಿಗೆ ಗೊತ್ತೇ ಆಗ್ತಿರಲಿಲ್ಲ. ಅಲ್ಲಿ ಮತ್ತೊಂದು ಭಾಷೆಯವರು ಇದ್ದಾರೆ, ಮತ್ತೊಂದು ಬಣ್ಣದವರು ಇದ್ದಾರೆ, ಮತ್ತೊಂದು ನಂಬಿಕೆಯವರು ಇದ್ದಾರೆ, ಮತ್ತೊಂದು ಸಂಸ್ಕೃತಿಯವರು ಇದ್ದಾರೆ, ಗೊತ್ತೇ ಆಗ್ತಿರಲಿಲ್ಲ. ಮತ್ತು ಬಹಳಷ್ಟು ಜನ ಲೋಕ ಚಪ್ಪಟೆಯಾಗಿದೆ ಅಂತಲೇ ಭಾವಿಸಿದರು. ಅದರಲ್ಲಿ ನಾಮ ಮಾತ್ರ ಕ್ರೈಸ್ತರಾಗಿದ್ದವರು ಹಾಗೆಯೇ, ಈ ಉಳಿದ ಧರ್ಮ ಪಂಗಡಗಳವರು ಹಾಗೆಯೇ ನಂಬಿದ್ರು. ಆದರೆ ಬೈಬಲ್ ಗ್ರಂಥ ಹೇಳ್ತದೆ ಭೂಮಿ ಗೋಲಾಕಾರವಾಗಿದೆ ಅಂತ ಬೈಬಲ್ ಗ್ರಂಥ ಹೇಳ್ತದೆ. ಅದನ್ನು ಕೆಲವರು ಹೇಳಿದರೆ ಅವರನ್ನು ಧರ್ಮ ನಿಂದನೆ ಮಾಡಿದರು ಅಂತ ಅವರಿಗೆ ಶಿಕ್ಷೆ ಕೊಟ್ಟಂಥ ಅನೇಕ ನಿದರ್ಶನಗಳಿದ್ದಾವೆ. ಆದರೆ ಅದು ಕ್ರೈಸ್ತ ಒಂದು ಲೋಕದಲ್ಲಿ ಕೊಟ್ಟಂಥ ಶಿಕ್ಷೆಗಳು ಪ್ರಚಾರದಲ್ಲಿದ್ದಾವೆ. ಉಳಿದ ಲೋಕದಲ್ಲಿ ಹೇಳಿದ್ದು ಮಾಡಿದ್ದು ಶಿಕ್ಷೆ ಕೊಟ್ಟಿದ್ದೆಲ್ಲ ಪ್ರಚಾರದಲ್ಲಿ ಇಲ್ಲ ಅಷ್ಟೆ. ಆದರೆ ಏನಾಯಿತು ಅಂತ ಹೇಳಿದರೆ, ಈ ಕಾನ್ಸ್ಟಂಟೈನೋಪಲ್ ಪತನ ಆದಾಗ ಅಲ್ಲಿವರೆಗೆ ಬೈಬಲ್ ಪ್ರತಿಗಳೆಲ್ಲ ಹೆಚ್ಚಿದ್ದಿದ್ದು ಕಾನ್ಸ್ಟಂಟೈನೋಪಲಲ್ಲಿ. ಅಲ್ಲಿಂದ ಈ ಬೈಬಲ್ ಪ್ರತಿಗಳನ್ನು ಹಿಡಿದುಕೊಂಡು ಯುರೋಪಿನ ಬೇರೆ ಬೇರೆ ಭಾಗಗಳಿಗೆ ಭಾಳಷ್ಟು ಜನ ಓಡಿ ಹೋದರು. ಹೋದ ಕಡೆಗಳಲ್ಲಿ ಬೈಬಲ್ ಓದಲಿಕ್ಕೆ ಸಿಕ್ತು, ಬೈಬಲ್ ಜ್ಞಾನ ಸಿಕ್ಕಿತ್ತು. ಮತ್ತು ಸೆಕ್ಯುಲರ್ ಈ ರಿನೈಸಾನ್ಸ್ ಅಥವಾ ಪುನರುಜ್ಜೀವನ ಅಂತ ಹೇಳುವಂಥದ್ದು ಈ ಭಾಳ ಜನ ಅದನ್ನು ಈಗಿನ ಕಾಲದಲ್ಲಿ ಏನು ಮಾಡಿದ್ದಾರೆ, ಒಂದು ಲೌಕಿಕತೆಗೆ ಕೊಟ್ಟುಬಿಟ್ಟಿದ್ದಾರೆ. ಆದರೆ ಪುನರುಜ್ಜೀವನ ಆಗಿದ್ದು ಬೈಬಲ್ ಗ್ರಂಥದ ಬಗ್ಗೆ. ಬೈಬಲ್ ಓದಲಿಕ್ಕೆ ಸಿಕ್ತು, ಜನರ ಕಣ್ಣುಗಳು ತೆರೆಯಲ್ಪಡಲಿಕ್ಕೆ ಸ್ಟಾರ್ಟ್ ಆಯಿತು. ಅದೇ ಟೈಮಲ್ಲಿ ಏನಾಯಿತು ಅಂತೇಳಿದರೆ ಟ್ರೇಡ್ ರೂಟ್ ಕಟ್ಟಾಯಿತು. ಜನಕ್ಕೆ ಗೊತ್ತಾಯಿತು, ಇಲ್ಲ ಲೋಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ದೇಶಗಳಿದ್ದಾವೆ, ಲೋಕ ವಿಶಾಲವಾಗಿದೆ, ಆ ದೇಶಗಳನ್ನು ಕಂಡುಹಿಡೀಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹಾಗೆ ಬಾರ್ತಲೋಮ್ ಡಯಸ್ ಎಂಬಂಥ ವ್ಯಕ್ತಿ ಅವರು ರೂಟನ್ನು ಕಂಡುಹಿಡೀಲಿಕ್ಕೆ ಹೊರಡ್ತಾರೆ. 1488ರಲ್ಲಿ ಅವರು ಅಲ್ಲಿಂದ ಹೊರಟು ಆಫ್ರಿಕಾ ಖಂಡವನ್ನು ಅದರ ತುದಿ ಅಥವಾ ದಕ್ಷಿಣ ಭಾಗ, ಈಗಿನ ಕೇಪ್ ಟೌನ್ ಅಂತ ಹೇಳುವಂಥ ಭಾಗಕ್ಕೆ ಬಂದು ಅಲ್ಲಿಂದ ಮುಂದುವರಿಸಲಿಕ್ಕೆ ಆಗಲಿಲ್ಲ, ಅವರು ತಿರುಗಿ ಹೋದರು. ಅದೇ ಮೊದಲ ಬಾರಿಗೆ ಆ ಕಾರ್ಗತ್ತಲೆ ಖಂಡ ಅಂತ ಹೇಳುವಂಥ ಆಫ್ರಿಕಾ ಖಂಡದ ದಕ್ಷಿಣ ತುದಿಗೆ ಮುಟ್ಟಿದರು. ಕ್ರಿಸ್ಟೋಫರ್ ಕೊಲಂಬಸ್ ಎಂಬಂಥವರು ಏನು ಮಾಡಿದರು, ನಾನು ಭಾರತಕ್ಕೆ ಹೋಗಬೇಕು, ಇಂಡಿಯಾಗೆ ಹೋಗಬೇಕು. ಆ ಕಾಲ ಭಾರತ ಅಂತೆಲ್ಲ ಹೇಳೋದಿಲ್ಲ, ಇಂಡಿಯಾ ಅವರಿಗೆ ಗೊತ್ತಿತ್ತು. ಇಂಡಿಯಾ ಯಾಕಂತೇಳಿದರೆ ಸಿಂಧು ನದಿ ಪಕ್ಕದಲ್ಲಿದ್ದಂಥ ಎಲ್ಲ ದೇಶಗಳಿಗೆ ಇಂಡಿಯಾ ಅಂತಲೇ ಕರೀತಾಯಿದ್ರು. ಇಂಡಿಯಾದಿಂದ ಮಸಾಲೆ ಐಟಮ್ಸ್ ಬರ್ತದೆ, ಬಟ್ಟೆಗಳು ಬರ್ತವೆ, ಮಸ್ಲಿನ್ ಬಟ್ಟೆಗಳು.
ಬರ್ತಾವೆ ಗೊತ್ತಿತ್ತು. ಇಂಡಿಯಾಗೆ ಹೋಗಬೇಕು ಅಂತ ಅವ್ರೇನು ವಿಚಾರ ಮಾಡ್ತಾರೆ, ಭೂಮಿ ಗೋಲಾಕಾರವಾಗಿದೆ ಅಂತ ಏನು ಬೈಬಲ್ ಟೀಚಿಂಗ್ ಸಿಕ್ಕಿತ್ತು. ಏನು ಸಾಂಪ್ರದಾಯಿಕವಾಗಿ ಬೈಬಲ್ ನಂಬದೇ ಧರ್ಮದಲ್ಲಿ ನಂಬಿಕೆ ಇಟ್ಟವರು ಚಪ್ಪಟೆಯಾಗಿದೆ ಅಂತ ಹೇಳಿದರು. ಆದರೆ ಬೈಬಲ್ ಟೀಚ್ ಮಾಡ್ತದೆ ಯೋಬನ ಗ್ರಂಥದಲ್ಲಿ ಭೂಮಿ ಗೋಲಾಕಾರವಾಗಿದೆ. ಹಾಗೆ ಇವರು ಏನು ಮಾಡ್ತಾರೆ, ಹಾಗಾದರೆ ನಾನು ಭೂಮಿಯನ್ನು ಸುತ್ತಿಕೊಂಡು ಬಂದು ಎಲ್ಲೋ ಒಂದು ಕಡೆ ಇಂಡಿಯಾ ಸಿಗ್ತದೆ ಅಂತ ನೆನೆಸಿಕೊಂಡು ಅವರು ಅಟ್ಲಾಂಟಿಕ್ ಸಮುದ್ರ ದಾಟಿ ಆಚೆ ಹೋಗಿ ಅಮೇರಿಕಾ ಕಂಡುಹಿಡಿದ್ರು. ಅವರು ಅಲ್ಲಿನ ಜನವನ್ನು ನೋಡಿದಾಗ ಇವರು ಇಂಡಿಯಾದವರೇ ಅಂತೇಳಿ ಇಂಡಿಯನ್ಸ್ ಅಂತ ಕರೆದರು. ಹಾಗಾಗಿ ಅಲ್ಲಿನ ಕಾಡು ಜನರಿಗೆ ಇಂಡಿಯನ್ಸ್ ಅಂತ ಹೆಸರು ಬಂತು. ನಂತರ 1498ನೇ ಇಸ್ವಿ ಕಾಲದಲ್ಲಿ ವಾಸ್ಕೋ ಡ ಗಾಮ ಅವರು ಆಚೆಗೆ ಹೋದರೆ ಅದು ಇಂಡಿಯಾ ಅಲ್ಲ ಅಂತ ಗೊತ್ತಾಯಿತು, ಅದು ಬೇರೆ ಹೊಸ ಭೂಪ್ರದೇಶ ಅಂತ ಗೊತ್ತಾಯಿತು. ಹಾಗಾದರೆ ಈ ರೂಟಲ್ಲಿ ಬರೋಣ, ಬಾರ್ತಲೋಮ್ ಡಯಸ್ ಹೋದಂಥ ರೂಟಿಗೆ ಬರೋಣ ಎಂಬುದಾಗಿ ನೆನೆಸಿಕೊಂಡು ಅದೇ ರೂಟಿಗೆ ಬರ್ತಾರೆ. ಅಲ್ಲಿಂದ ಅವರು ಉತ್ತರಕ್ಕೆ ತಿರುಗಿಕೊಳ್ತಾರೆ. ಉತ್ತರಕ್ಕೆ ತಿರುಗಿಕೊಳ್ಳುವಾಗ ಅವರಿಗೆ ಹಿಂದೂ ಮಹಾಸಾಗರದ ಮೂಲಕ ಪ್ರಯಾಣ ಮಾಡಿಕೊಂಡು 1498ನೇ ಇಸ್ವಿ ಮೇ 20ನೇ ತಾರೀಕು ಭಾರತದ ದಕ್ಷಿಣ ಭಾಗದ ಈಗಿನ ಕೇರಳದ ಕ್ಯಾಲಿಕಟ್ ಅಥವಾ ಕಲ್ಲಿಕೋಟೆ ಅಂತೆಲ್ಲ ಹೇಳ್ತಾರೆ, ಕ್ಯಾಲಿಕಟ್ ಈ ಒಂದು ಪ್ರದೇಶಕ್ಕೆ ಬಂದು ಅವರು ನೆಲಕ್ಕೆ ಇಳಿತಾರೆ. ಅಲ್ಲಿಗೆ ಭಾರತ ಯುರೋಪಿಯನ್ನರಿಗೆ ರೂಟ್ ಗೊತ್ತಾಯಿತು. ಭೂಪ್ರದೇಶದ ಮೂಲಕವಾಗಿ ಅಲ್ಲದೆ ಕೂಡ ಭಾರತಕ್ಕೆ ಸಮುದ್ರ ಮಾರ್ಗವಾಗಿ ಬರಬಹುದು. 6 ತಿಂಗಳು ಹಿಡಿತದೆ, 6 ತಿಂಗಳು ಅವರಿಗೆ ಸಮಯ ಹಿಡಿತದೆ, ಆದರೆ ಭಾರತಕ್ಕೆ ಬರಲಿಕ್ಕೆ ಆಗ್ತದೆ. ನೋಡಿ, ಆ ಒಂದು ಪ್ರಯಾಣದಲ್ಲಿ ಅವರು ಎಷ್ಟೋ ಹಡಗುಗಳಲ್ಲಿ ಪೆಪ್ಪರ್ ಏನಂತ ಹೇಳ್ಬೋದು, ಕಾಳು ಮೆಣಸು, ಅದನ್ನು ತುಂಬಿಕೊಂಡು ಹೋಗಿ ಆ ಇಡೀ ಪ್ರಯಾಣದ ವೆಚ್ಚಕ್ಕಿಂತ ಎಷ್ಟೋ ಪಟ್ಟು ಅವರಿಗೆ ಹೆಚ್ಚು ವರಮಾನ ಸಿಕ್ಕಿತು ಎಂಬುದಾಗಿ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಇರಲಿ, ಹಾಗೆ ಒಂದು ಅಮೇರಿಕಾ ಸಂಶೋಧನೆ ಆಯಿತು, ಆಫ್ರಿಕಾ ಖಂಡದ ಸಂಶೋಧನೆ ಆಯಿತು, ಇಂಡಿಯಾ ಅಥವಾ ಏಷ್ಯಾ ಖಂಡದ ದೇಶಗಳ ಸಂಶೋಧನೆ ಆಯಿತು. ಅಲ್ಲಿಗೆ ಬಹಳ ದೊಡ್ಡ ಸಂಶೋಧನೆ. ಮತ್ತೆ ಬಂದು ಫರ್ಡಿನಂಡ್ ಮೆಗಲನ್ ಎಂಬಂಥ ವ್ಯಕ್ತಿ ಅವರು ಏನು ಮಾಡ್ತಾರೆ, ಇಡೀ ಭೂಮಿಗೆ 3 ವರ್ಷಗಳಲ್ಲಿ, ಅದೇ ಕಾಲಮಾನದಲ್ಲಿ 1520 ಈ ಒಂದು ಕಾಲಮಾನದಲ್ಲಿ 3 ವರ್ಷಗಳಲ್ಲಿ ಇಡೀ ಭೂಪ್ರದೇಶ, ಇಡೀ ಲೋಕವನ್ನು ಅವರು ಈ ಭೂಮಿಯನ್ನು ಸುತ್ತು ಹಾಕ್ತಾರೆ. ಆದರೆ ಅವರು ಫಿಲಿಪೈನ್ಸಲ್ಲಿ ನಡೆದಂಥ ಯುದ್ಧದಲ್ಲಿ ತೀರಿಕೊಂಡರು. ಆದರೆ ಅವರ ಜೊತೆಯಲ್ಲಿ ಅಸಿಸ್ಟೆಂಟ್ ಆಗಿದ್ದಂಥವರು ಪ್ರಯಾಣ ಮುಂದುವರಿಸಿ ಕೊನೆಗೆ ಸ್ಪೇನಿಗೆ ಮುಟ್ಟಿದರು. ನೋಡಿ, ಇಡೀ ಭೂಮಿಗೆ ಮೊದಲು ಪ್ರದಕ್ಷಿಣೆ ಮಾಡಿದಂಥ, ಸಮುದ್ರದ ಮೂಲಕ ಪ್ರಯಾಣ ಮಾಡಿ ಸುತ್ತು ಹಾಕಿ ಬಂದಂಥ ವ್ಯಕ್ತಿ ಫರ್ಡಿನಂಡ್ ಮೆಗಲನ್. ಅನೇಕ ದೇಶಗಳು ಕಂಡಿಡಿದ್ರು ಇಲ್ಲಿಗೆ 500 ವರ್ಷಗಳ ಹಿಂದೆ, ಕರೆಕ್ಟ್ 500 ವರ್ಷಗಳ ಹಿಂದೆ. ಆನಂತರ ಜೇಮ್ಸ್ ಕುಕ್ ಎಂಬಂಥ ಒಬ್ಬ ಇಂಗ್ಲೀಷ್ ಎಕ್ಸ್ಪ್ಲೋರರ್ ಅಥವಾ ಸಂಶೋಧಕರು ಏನು ಮಾಡ್ತಾರೆ, ಅವರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಭೂಪ್ರದೇಶಗಳನ್ನು ಸಂಶೋಧನೆ ಮಾಡ್ತಾರೆ. ಅದು ಸುಮಾರು 1760-70 ಕಾಲಘಟ್ಟದಲ್ಲಿ, 1760-70 ಕಾಲಘಟ್ಟದಲ್ಲಿ. ಹೀಗೆ ಲೋಕದ ಬಹುತೇಕ ಪ್ರದೇಶಗಳು ಸಂಶೋಧನೆಯಾಗಿ ದೇಶಗಳನ್ನು ಕಂಡುಹಿಡಿತಾರೆ. ಆನಂತರ ನಾವು ಆಗಲೇ ತಿಳುವಳಿಕೆ ಹೆಚ್ಚುವುದು, ಜ್ಞಾನ ಹೆಚ್ಚಾಗುವುದು ಎಂಬಂಥ ಭಾಗದಲ್ಲಿ ನೋಡಿದ್ದೇವೆ. ಆನಂತರ ಏನಾಯಿತು, ಟ್ರೈನ್ ಸಂಶೋಧನೆ ಆಯಿತು. ಸ್ಟೀಮ್ ಎಂಜಿನ್ ಮೂಲಕವಾಗಿ ಹಡಗುಗಳ ವೇಗ ಹೆಚ್ಚಾಯಿತು, ಗಾತ್ರ ಹೆಚ್ಚಾಯಿತು. ನಂತರ ಬಂದು ಪೆಟ್ರೋಲಿಯಂ ಸಂಶೋಧನೆ ಆಯಿತು. ಪೆಟ್ರೋಲಿಯಂ ಸಂಶೋಧನೆ, ಡೀಸೆಲ್ ಎಂಜಿನ್ಗಳ ಸಂಶೋಧನೆ ಆಯಿತು. ಈ ಟ್ರೈನ್ಗಳಿಗೆ, ಹಡಗುಗಳಿಗೆ ಈ ಡೀಸೆಲ್ ಎಂಜಿನನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದರು. ಕಾರು, ಮೋಟಾರ್ಗಳ ಸಂಶೋಧನೆ ಆಯಿತು. ರಾಕೆಟ್ಗಳ ಸಂಶೋಧನೆ ಆಯಿತು. ವಿಮಾನ ಸಂಶೋಧನೆ 1905 ಆಯಿತು. ಕೊನೆಗೇನಾಯಿತು, ದೊಡ್ಡ ಒಂದು ಲೋಕ, ದೊಡ್ಡ ಒಂದು ಭೂಮಿ ಚಿಕ್ಕ ಭೂಮಿ ಆಯಿತು. ನಂತರ ಸೌರವ್ಯೂಹವನ್ನೆಲ್ಲ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಗೊತ್ತಾಯಿತು, ಭೂಮಿ ಭಾಳ ಚಿಕ್ಕ ಗ್ರಹ. ಚಿಕ್ಕದಾಗಿದ್ದರೂ ಒಂದು ಕಾಲದಲ್ಲಿ ಭಾಳ ದೊಡ್ಡದಾಗಿತ್ತು. ಯಾಕಂತೇಳಿದರೆ ಜನಕ್ಕೆ ಆಚೆ ಈಚೆ ಓಡಾಡಲಿಕ್ಕೆ ಆಗೋದಿಲ್ಲ. ನಾವು ಬೈಬಲ್ ಗ್ರಂಥದಲ್ಲಿ ನೋಡ್ತೇವೆ, ಯಜ್ರ ಮತ್ತು ಯಜ್ರನ ಸಂಗಡ ಇದ್ದಂಥವರು ಪರ್ಷಿಯನ್ ಸಾಮ್ರಾಜ್ಯದಿಂದ ಯೆರೂಸಲೇಮಿಗೆ ಪ್ರಯಾಣ ಮಾಡಲಿಕ್ಕೆ ಕರೆಕ್ಟು 4 ತಿಂಗಳ ಪ್ರಯಾಣ. 4 ತಿಂಗಳು ಅವರು ಅಲ್ಲಿಂದ ಹೊರಟು ಕಾಲ್ನಡಿಗೆಯಿಂದ
ಅಲ್ಲಿಗೆ ಹೋಗಬೇಕಾದ್ರೆ ಅದರ ಮಧ್ಯದಲ್ಲಿ ಅವರು ಕೆಲವೊಮ್ಮೆ ಒಂದೆರಡು ದಿನ ರೆಸ್ಟ್ ಮಾಡಿದ್ದು, ಸಬ್ಬ ದಿನದಲ್ಲಿ ಪ್ರಯಾಣ ಮಾಡುವುದಿಲ್ಲ. ಒಂದಿನ ಬೆಳಿಗ್ಗೆ ಸ್ವಲ್ಪ ಹೊತ್ತು ಪ್ರಯಾಣ ಮಾಡಿ, ಸಾಯಂಕಾಲ ಸ್ವಲ್ಪ ಹೊತ್ತು ಪ್ರಯಾಣ ಮಾಡಿ, ಉಳಿದ ಸಮಯ ಮರುಭೂಮಿಯಲ್ಲಿ ಅತ್ಯಂತ ಹೆಚ್ಚು ಉಷ್ಣ ಚಳಿ ಎಲ್ಲ ಇರೋದ್ರಿಂದ ಉಷ್ಣ ಮತ್ತು ಚಳಿ ಎರಡು ಮಿಕ್ಸ್ ಆಗಿರ್ತದೆ. ಎಲ್ಲ ಸಮಯಗಳು ರೆಸ್ಟ್ ಮಾಡಿಕೊಂಡು ನಿಧಾನವಾಗಿ ನಡೆದು 4 ತಿಂಗಳುಗಳ ಕಾಲದ ಒಂದು ದೀರ್ಘ ದೂರದ ಪ್ರಯಾಣ. ನೋಡಿ, ಈ ರೀತಿಯಾಗಿ ಇದ್ದಂಥ ಭೂಮಿಯಲ್ಲಿ ಯಾರೂ ಜಾಸ್ತಿ ಸಂಚಾರ ಮಾಡ್ತಿರಲಿಲ್ಲ. ಆದರೆ ಈಗ ನೋಡಿ, ನಾವು ನೋಡ್ತೇವೆ ಈಗ ಪ್ರಯಾಣ ಅಥವಾ ಭೂಮಿಯಲ್ಲಿ ನಮ್ಮ ಕರ್ನಾಟಕದವರು ಎಷ್ಟೋ ಲಕ್ಷಗಟ್ಟಲೆ ಜನ ಅಮೇರಿಕಾದಲ್ಲಿ ಜಾಬ್ ಮಾಡ್ತಾಯಿದ್ದಾರೆ. ಕೆಲವೊಮ್ಮೆ ಕರ್ನಾಟಕದವರಿಗೆ ಮೈಸೂರಲ್ಲಿರುವವರಿಗೆ ಬೀದರಲ್ಲಿ ಮದುವೆ ಮಾಡಿಸ್ಲಿಕ್ಕೆ ಇಷ್ಟ ಆಗೋದಿಲ್ಲ, ದೂರ ಅಂತ ಹೇಳ್ತಾರೆ. ಆದರೆ ಅಮೇರಿಕಾದಲ್ಲಿ ಇದ್ದರೆ ಹತ್ತಿರ ಅಂತ ಆಗ್ತದೆ. ಅಂದರೆ ಬೀದರ್ದು ಹುಡುಗ ಅಥವಾ ರಾಯಚೂರದು ಹುಡುಗ ಅಥವಾ ಕೋಸ್ಟಲ್ ಏರಿಯಾದವರಿಗೆ ಹುಡುಗ ಅಲ್ಲಿ ಮೈಸೂರಲ್ಲಿದ್ದಾನೆ ಅಂತ ಹೇಳಿದರೆ ದೂರ ಆಗ್ತದೆ, ಅದು ತುಂಬ ದೂರ ಆಗ್ತದೆ. ಆದರೆ ಕೋಸ್ಟಲ್ ಏರಿಯಾದಲ್ಲಿ ಇದ್ದಂಥ ವ್ಯಕ್ತಿಗೆ ಹುಡುಗ ಕೆನಡಾದಲ್ಲಿದ್ದಾನೆ ಅಂತ ಅದು ತುಂಬ ಹತ್ತಿರ. ಯಾಕಂದರೆ ವಿಮಾನದಲ್ಲಿ ಅತಿ ನೇರ ಹೋಗಿಬಿಡ್ಬೋದಲ್ಲ. ಮತ್ತು ಅದೊಂದು ಪ್ರೆಸ್ಟೀಜ್ ಇರುವಂಥ ಒಂದು ಘನತೆಗೆ ಯೋಗ್ಯವಾದಂಥ ಸ್ಥಳ ಎಂಬುದಾಗಿ. ಇಂಗ್ಲೆಂಡಲ್ಲಿದ್ದಾನೆ ಭಾಳ ಹತ್ತಿರ. ಈ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಕೂಡ ಇಂಡಿಯಾದವರೇ ಆಗಿದ್ದಾರೆ. ಇನ್ನು ಅಮೇರಿಕಾದ ಪ್ರೆಸಿಡೆಂಟ್ ಯಾವಾಗ ಇಂಡಿಯಾದವರು ಆಗ್ತಾರೆ ಅಂತ ಗೊತ್ತಿಲ್ಲ. ಹಾಗೆ ಲೋಕದ ಎಲ್ಲ ಭಾಗಗಳಲ್ಲಿ ಸುತ್ತಾಡ್ತಾ ಇದ್ದಾರೆ. ಎಲ್ಲರೂ ಕನಸು ಕಾಣುವಂಥದ್ದು ವಿದ್ಯಾಭ್ಯಾಸಕ್ಕೆ ಬಹಳ ಜನ ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಇನ್ನು ಕೆನಡಾ, ಅಮೇರಿಕಾ, ಇಂಗ್ಲೆಂಡ್ ಎಲ್ಲ ಕಡೆ ಸುತ್ತಾಡ್ತಾ ಇದ್ದಾರೆ. ಇನ್ನು ಈಸ್ಟರ್ನ್ ಯುರೋಪಿಯನ್, ವೆಸ್ಟರ್ನ್ ಯುರೋಪಿಯನ್ ದೇಶಗಳಲ್ಲೆಲ್ಲ ವಿದ್ಯಾಭ್ಯಾಸ ಬಹಳ ಚೀಪಾಗಿ ಸಿಗ್ತದೆ ಅಂಥೇಳಿ ಹೈಯರ್ ಸ್ಟಡೀಸಿಗೆ ಅಲ್ಲಿಗೆ ಹೋಗೋರು. ದೊಡ್ಡ ದೊಡ್ಡ ನಾವು ಯಾವ ವೆಸ್ಟರ್ನ್ ಕಂಟ್ರೀಸಿಗೆ ಹೋದರೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ದೊಡ್ಡ ಗುಂಪು ಇಂಡಿಯನ್ಸ್ ಇದ್ದಾರೆ ವಿದ್ಯಾಭ್ಯಾಸಕ್ಕೆ. ಅದರಲ್ಲಿ ಬಹಳಷ್ಟು ಜನ ಇಂಡಿಯಾಗೆ ವಾಪಸ್ ಬರೋದಿಲ್ಲ. ಅವರು ವಿದ್ಯಾಭ್ಯಾಸ ಮುಗಿಸಿ ಅಲ್ಲಲ್ಲಿ ಎಲ್ಲೋ ಜಾಬ್ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಅಪರೂಪಕ್ಕೆ ಒಮ್ಮೆ ಭಾರತಕ್ಕೆ ಬರ್ತಾರೆ, 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಬರ್ತಾರೆ. ನೋಡಿ, ಇವತ್ತು ಎಲ್ಲ ಕಡೆ ಸುತ್ತಾಟ, ಎಲ್ಲ ಕಡೆ ಜನ ಸುತ್ತಾಡ್ತಾ ಇದ್ದಾರೆ. ಈಗ ಹಿಂದೆಲ್ಲ ಟೂರಿಗೆ ಹೋಗೋದು ಅಪರೂಪ. ಈಗ ಭಾರತದವರು ಬ್ಯಾಂಕಾಕಲ್ಲಿ ಇದ್ದಾರೆ, ಸಿಲೋನ್ದಲ್ಲಿದ್ದಾರೆ ಟೂರಿಗೆ, ಜಕಾರ್ತಾದಲ್ಲಿ, ಇಂಡೋನೇಷ್ಯಾದಲ್ಲಿ, ಇನ್ನು ಸ್ವಿಟ್ಜರ್ಲ್ಯಾಂಡಿಗೆ ನಮ್ಮ ಎಲ್ಲ ರಾಜಕಾರಣಿಗಳು ಸ್ವಿಟ್ಜರ್ಲ್ಯಾಂಡಿಗೆ ಎಲ್ಲಲ್ಲಿ ಸುತ್ತಾಡಿಕೊಂಡು ರೋಮಿಗೆ ಸುತ್ತಾಟವೇ ಸುತ್ತಾಟ. ಈಗ ಹಿಂದೆ ಧಾರ್ಮಿಕ ಒಂದು ತೀರ್ಥಯಾತ್ರೆ ಪ್ರಯಾಣ ಇತ್ತು. ಈಗ ಧಾರ್ಮಿಕ ತೀರ್ಥಯಾತ್ರೆಗಿಂತ ಎಲ್ಲ ಧರ್ಮದವರು ಎಲ್ಲ ಕಡೆ ನೋಡಲಿಕ್ಕೆ ಹೋಗೋದು. ಅಲ್ಲಿ ಹೇಗುಂಟು, ಇಲ್ಲಿ ಹೇಗುಂಟು. ಕೆಲವೊಂದು ಧಾರ್ಮಿಕ ಕೇಂದ್ರಗಳಲ್ಲಿ ಇತರ ಧರ್ಮೀಯರಿಗೆ ತಗೊಳ್ಳೋದಿಲ್ಲ, ಹಾಗಾಗಿ ಅಲ್ಲಿಗೊಂದು ಹೋಗೋದಿಲ್ಲ. ಭಾಳ ಸ್ಟ್ರಿಕ್ಟ್. ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟವರು ಮಾತ್ರ ಈ ಊರಿಗೆ ಕಾಲಿಡಬೇಕು ಅಂತಲ್ಲಿ ಮಾತ್ರ ಬೇರೆ ಧರ್ಮದವರು ಹೋಗೋದಿಲ್ಲ, ಯಾಕಂದರೆ ಬಿಡೋದಿಲ್ಲ. ಇಲ್ಲದಿದ್ದರೆ ಎಲ್ಲ ಕಡೆ ಎಲ್ಲ ಹೋಗ್ತಾರೆ. ಎಲ್ಲ ಪ್ಯಾಕೇಜ್ಗಳು. ಈಗ ಹೋಲಿ ಲ್ಯಾಂಡ್ ಟೂರ್ ಅಂಥೇಳಿ 1 ಲಕ್ಷ 1.5 ಲಕ್ಷ ಕೊಟ್ಟರೆ ಹೋಲಿ ಲ್ಯಾಂಡ್, ಅದರಲ್ಲಿ 4 ದೇಶ 5 ದೇಶ, ಜೋರ್ಡಾನ್, ಇಸ್ರಾಯೇಲ್, ಸಿರಿಯಾ, ಈಜಿಪ್ಟ್, ಲೆಬನಾನ್, ಯಾವ್ಯಾವುದೋ ದೇಶ ಹಾಕಿರ್ತಾರೆ. ಇಷ್ಟೆಲ್ಲ ದೇಶ 12 ದಿನ 8 ದಿನ ಟೂರ್. ನಾವು 1 ಲಕ್ಷ ಕೊಟ್ಟರೆ 1.5 ಲಕ್ಷ ಕೊಟ್ಟರೆ ಎಲ್ಲ ತೋರಿಸ್ಕೊಂಡು ಇನ್ನೊಂದು ಪ್ಯಾಕೇಜ್ ಇರ್ತದೆ ಹಾಲಿಡೇ ಟೂರ್ಸ್ ಅಂತ. ಟೂರ್ಸ್ ಆ್ಯಂಡ್ ಟ್ರಾವೆಲ್ ಕಂಪನೀಸೇ ಈಗ ಬೇಕಾದಷ್ಟಿದ್ದಾವೆ. ಅಲ್ಲಿ ಬ್ಯಾಂಕಾಕ್, ಥೈಲ್ಯಾಂಡ್, ಇನ್ನು ಸಿಂಗಾಪುರ್, ಮಲೇಷಿಯಾ, ಜಕಾರ್ತಾ ಅಥವಾ ಇನ್ನು ಇಂಡೋನೇಷ್ಯಾ, ಇದೆಲ್ಲ ಒಂದು ಪ್ಯಾಕೇಜ್. ಇನ್ನೊಂದು ಜಪಾನ್ ಪ್ಯಾಕೇಜ್, ಇನ್ನೊಂದು ಆ ಕಡೆ ಅಮೇರಿಕಾ ಪ್ಯಾಕೇಜ್, ಇನ್ನೊಂದು ಸ್ವಿಟ್ಜರ್ಲ್ಯಾಂಡ್ ಪ್ಯಾಕೇಜ್. ಹೀಗೆ ಪ್ಯಾಕೇಜ್ಗಳು ಬೇಕಾದಷ್ಟು. ಲೋಕದಲ್ಲಿ ಸ್ವಲ್ಪ ಹಣ ಮಾಡಿ ಈಗ ಯುರೋಪಿಯನ್ ದೇಶಗಳು ಅಥವಾ ಅಮೇರಿಕನ್ ದೇಶಗಳಲ್ಲಿ 6 ತಿಂಗಳು ಕೆಲಸ ಮಾಡಿ ಊಟ ಮಾಡಿ ಅಲ್ಲಿ ಆರಾಮಾಗಿದ್ದರೆ, ಏನು ದುರ್ಬಳಕೆ ಮಾಡದಿದ್ದರೆ ಉಳಿದ ಹಣದಿಂದ 6 ತಿಂಗಳು ಇಂಡಿಯಾ ಥರ ದೇಶಗಳಲ್ಲಿ ಬಂದು ಏನು ಕೆಲಸ ಮಾಡದೆ ಆರಾಮಾಗಿ ಸುತ್ತಾಡಿಕೊಂಡು ಬೇಕಾದಷ್ಟು ಊಟ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಇದ್ಕೊಂಡು ಹೋಗ್ಬೋದು. ಅದಕ್ಕೆ ಭಾಳಷ್ಟು ಜನ ಏನು ಮಾಡ್ತಾರೆ, 6 ತಿಂಗಳು ಕೆಲಸ ಮಾಡೋದು, ಉಳಿದ ಹಣ ಹಿಡ್ಕೊಂಡು ಬ್ಯಾಂಕಿಗೆ ಹಾಕ್ತಾರೆ, ಇಂಡಿಯಾ ಥರ ದೇಶಗಳಲ್ಲಿ ಬರ್ತಾರೆ. ಇಲ್ಲಿ ರೇಟ್ ಕಡಿಮೆ, ಚೀಪ್ ಆ್ಯಂಡ್ ಬೆಸ್ಟ್, ಸುತ್ತಾಡಿಕೊಂಡು ಟೂರ್ ಮಾಡಿ ಸಂತೋಷ ಪಡ್ಕೊಂಡು ಹೋಗೋರಾಗಿದ್ದಾರೆ. ಎಲ್ಲ ಬೀಚ್ಗಳಲ್ಲಿ ವಿದೇಶಿಯರೇ. ಅಲ್ಲಿನ ಬೀಚ್ಗಳಲ್ಲಿ ಒಂದು ಕಾಲ ಬರ್ತದೆ ನಮ್ಮ ಭಾರತೀಯರೇ ತುಂಬ್ತಾರೆ, ಇಲ್ಲಿನ ಬೀಚ್ಗಳಲ್ಲಿ ಈಗಂತೂ ಹೊರದೇಶದವರೇ ತುಂಬಿಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಸುತ್ತಾಟನೇ. ಒಂದು 4 ದಿನ ರಜೆ ಸಿಕ್ಕರೆ ಸಾಕು, ಎಲ್ಲ ಟೂರ್. ಆಚೆಗೆ ಬಯಲುಸೀಮೆ ಕಡೆಯವರು ಕರಾವಳಿ ಕಡೆ ಇರ್ತಾರೆ, ಕರಾವಳಿ ಕಡೆಯವರೆಲ್ಲ ರಜೆ ಟೈಮಲ್ಲಿ ಬಯಲುಸೀಮೆ ಕಡೆ ಇರ್ತಾರೆ. ಕರ್ನಾಟಕದವರೆಲ್ಲ ಬೇರೆ ಸ್ಟೇಟಲ್ಲಿರ್ತಾರೆ, ಬೇರೆ ಸ್ಟೇಟ್ನವರೆಲ್ಲ ಕರ್ನಾಟಕದಲ್ಲಿರ್ತಾರೆ. ಯಾರು ಕೂಡ ಸ್ವಂತ ಊರಲ್ಲಿ ಇರೋದಿಲ್ಲ. ಎಲ್ಲರೂ 4 ದಿನ ಸಿಕ್ಕರೆ ಸಾಕು, ಔಟಿಂಗ್ ಹೋಗಬೇಕು, ಶಾಪಿಂಗ್ ಹೋಗಬೇಕು, ಸುತ್ತಾಡೋದೇ ಸುತ್ತಾಡೋದು.
ಈಗ ಗಾಡಿ ಒಂದು ಉಂಟು, ಮೈಲೇಜ್ ತುಂಬ ಚೆನ್ನಾಗಿ ಸಿಗ್ತದೆ, ಒಳ್ಳೆ ಐಷಾರಾಮಿ ಕಾರುಗಳಿದ್ದಾವೆ, ಇಲ್ಲ ಟ್ರೈನ್ ಇದೆ, ಇಲ್ಲ ವಿಮಾನ ಇದೆ. ಎಲ್ಲ ಊರಲ್ಲಿ ಈಗ ವಿಮಾನ ನಿಲ್ದಾಣ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹೊಸ ಹೊಸ ಸರ್ಕಾರ ಬರ್ತದೆ, ನಮ್ಮೂರಲ್ಲಿ ಒಂದು ವಿಮಾನ ನಿಲ್ದಾಣ, ನಿಮ್ಮೂರಲ್ಲಿ ಒಂದು ವಿಮಾನ ನಿಲ್ದಾಣ, ಆ ಊರಲ್ಲಿ. ಈಗ ಆಕಾಶದಲ್ಲಿ ಈ ವಿಮಾನ ಟ್ರಾಫಿಕ್ ಜಾಸ್ತಿಯಾಗಿ ಆಕಾಶದಲ್ಲಿ ವಿಮಾನಗಳು ಡಿಕ್ಕಿ ಹೊಡಿತಾ ಇದ್ದಾವೆ. ಮತ್ತು ಟ್ರೈನ್ ಅದು ಕೂಡ ಪರಸ್ಪರ ಡಿಕ್ಕಿ ಹೊಡಿತಾ ಇದೆ. ನಾನು ಹೇಳಿದ ವಿಷಯ ಇಷ್ಟೇ, ಜನ ಲೋಕದಾದ್ಯಂತ ಸುತ್ತಾಡ್ತಾ ಇದ್ದಾರೆ. ಲೋಕದ ಯಾವ ಮೂಲೆ ಕೂಡ ಸುತ್ತಾಟದಿಂದ ಹೊರಗೆ ಇಲ್ಲ. ಇನ್ನು ಅದರ ಜೊತೆಯಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಏನಾಯಿತು, ಸುವಾರ್ತೆ ಕೂಡ ಲೋಕದ ಎಲ್ಲ ಭಾಗಗಳಲ್ಲಿ ಮಿಷನರೀಸ್, ದೇವರ ಸೇವಕರು ಯುರೋಪಿನ ಇಂಗ್ಲೆಂಡಲ್ಲೋ ಜರ್ಮನಿಯಲ್ಲೋ ಸ್ವಿಟ್ಜರ್ಲ್ಯಾಂಡಲ್ಲೋ ಇದ್ದಂಥ ದೇವರ ಸೇವಕರು, ಅಥವಾ ಸ್ಪೇನಲ್ಲೋ ಪೋರ್ಚುಗಲ್ಲೋ ಇದ್ದಂಥ ಕ್ಯಾಥಲಿಕ್ ಮಿಷನರಿಗಳು ಅಥವಾ ಪ್ರೊಟೆಸ್ಟೆಂಟ್ ಮಿಷನರಿಗಳು ಲೋಕದ ಎಲ್ಲ ಭಾಗಗಳಿಗೆ ಹೋಗಿ, ಕಗ್ಗತ್ತಲೆ ಖಂಡ ಅಂತ ಹೇಳಿದ್ದಂಥ ಏನು ಆಫ್ರಿಕಾ ಖಂಡದ ದಕ್ಷಿಣ ಭಾಗ, ಡೇವಿಡ್ ಲಿವಿಂಗ್ಸ್ಟನ್ ಎಂಬಂಥ ಒಂದು ಇಂಗ್ಲೆಂಡಿನ ಮಿಷನರಿ, ಎಕ್ಸ್ಪ್ಲೋರರ್ ಅಂತ ಹೇಳ್ತಾರೆ, ದೊಡ್ಡ ಒಂದು ಸಂಶೋಧಕ. ಅವರ ಎಲ್ಲ ಭೂಪ್ರದೇಶ, ನರಭೋಜಿಗಳು, ಮನುಷ್ಯರನ್ನೇ ತಿನ್ನುವಂಥ ಜನ ಇದ್ದಂಥ ದೇಶಗಳನ್ನೆಲ್ಲ ಸುತ್ತಾಡಿ ಕಂಡಿಡಿದು, ರೂಟ್ಗಳನ್ನು ಕಂಡಿಡಿದು ಆ ದೇಶಗಳಿಗೆಲ್ಲ ಸುವಾರ್ತೆ ಹೋಗುವಾಗ ಮಾಡಿದರು. ಎಲ್ಲ ಕಡೆ, ಪ್ರತಿಯೊಂದು ಕಡೆ ಜನ ಸುತ್ತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇದು ನೋಡಿ ಕಡೆ ಕಾಲದ ಒಂದು ಲಕ್ಷಣ. ಹಿಂದೆಲ್ಲ ಬೆಂಗಳೂರಿನವರಾದರೆ ಬೆಂಗಳೂರಲ್ಲಿ, ಉಡುಪಿಯವನಾದರೆ ಉಡುಪಿಯಲ್ಲಿ, ಮಂಗಳೂರಿನವನಾದರೆ ಮಂಗಳೂರು, ಅದರ ಆ ಒಂದು ಏರಿಯಾ ಬಿಟ್ಟರೆ ಹೊರಗಡೆ ಗೊತ್ತೇ ಇರ್ತಿರಲಿಲ್ಲ. ಈಗೆಲ್ಲ ರೂಟು ಎಲ್ಲರಿಗೆ ಗೊತ್ತು. ಯಾವ ಕಡೆ ಹೋಗಲಿಕ್ಕೆ ಯಾರಿಗೆ ಯಾರ ಸಹಾಯವೂ ಬೇಡ. ಟಿಕೆಟ್ ಮನೆಯಲ್ಲಿ ಕೂತ್ಕೊಂಡು ಟಿಕೆಟನ್ನು ಬುಕ್ ಮಾಡ್ಬೋದು. ಮನೆಗೆ ಟ್ಯಾಕ್ಸಿ ಬರ್ತದೆ, ಓಲಾ ಊಬರ್ ಬರ್ತದೆ, ಅಥವಾ ಟ್ಯಾಕ್ಸಿ ಬರ್ತದೆ. ರೈಲ್ವೆ ಸ್ಟೇಷನಿಗೆ ಅಥವಾ ವಿಮಾನ ನಿಲ್ದಾಣಕ್ಕೆ ಹೋಗ್ತಾರೆ, ಅಲ್ಲಿಂದ ವಿಮಾನ ಹತ್ತುತ್ತಾರೆ, ಯಾವುದೋ ದೇಶಕ್ಕೆ ಹೋಗಿ ಉಳಿತಾರೆ. ಇಲ್ಲಿಂದನೇ ಆ ದೇಶದ ಒಂದು ರೆಸ್ಟೋರೆಂಟ್ ಅಥವಾ ಹೋಟೆಲ್ ರೂಮನ್ನು ಬುಕ್ ಮಾಡಿರ್ತಾರೆ. ಇಲ್ಲಿ ಕೂತ್ಕೊಂಡು ಆ ದೇಶದ ಟ್ಯಾಕ್ಸಿಯನ್ನು, ಕ್ಯಾಬನ್ನು ಬುಕ್ ಮಾಡಿರ್ತಾರೆ. ನನಗೆ 4 ದಿನ ಡ್ರೈವರ್ ಬೇಕು, ಕಾರ್ ಬೇಕು, ಇಲ್ಲಿಂದನೇ ಬುಕ್ ಮಾಡಿರ್ತಾರೆ. ಪೇಮೆಂಟ್ ಅಲ್ಲಿಗೆ ಹೋಗಿರ್ತದೆ. ಲೋಕವನ್ನೆಲ್ಲ ಸುತ್ತಾಡಿ ನೋಡ್ತಾ ಇದ್ದಾರೆ. ಸುತ್ತಾಡಿ ಈ ದೇಶದವನು ಆ ದೇಶದ ಸಿಟಿಸನ್ ಆಗ್ತಾ ಇದ್ದಾನೆ, ಆ ದೇಶದವನು ಮತ್ತೊಂದು ದೇಶದ ಸಿಟಿಸನ್ ಆಗ್ತಾ ಇದ್ದಾನೆ. ಇದೆಲ್ಲ ಏನು ತೋರಿಸ್ತದೆ? ಕಡೆಯ ಕಾಲದ ಲಕ್ಷಣ. ಮತ್ತು ಇದು ತಪ್ಪು ಎಂಬುದಾಗಿ ದೇವರ ವಾಕ್ಯ ಹೇಳಲಿಲ್ಲ, ಆದರೆ ಇದು ಲಕ್ಷಣ, ಅಂತ್ಯಕಾಲದ ಲಕ್ಷಣ. ಜನ ಲೋಕದಾದ್ಯಂತ ಸುತ್ತಾಡ್ತಾರೆ, ಟ್ರಾವೆಲ್ ಮಾಡ್ತಾರೆ, ಹೊಸ ಭೂಪ್ರದೇಶಗಳನ್ನು ಕಂಡುಹಿಡಿತಾರೆ, ಹೊಸ ಭೂಪ್ರದೇಶಗಳನ್ನು ಸಂಶೋಧನೆ ಮಾಡ್ತಾರೆ. ಅಮೇರಿಕ ಮುಂತಾದ ಅನೇಕ ಹೊಸ ದೇಶಗಳು ಎದ್ದವು. ಅಮೇರಿಕ ಮಾತ್ರವಲ್ಲ, ನಾರ್ತ್ ಮತ್ತು ಸೌತ್ ಅಮೇರಿಕಾದ ಅನೇಕ ದೇಶಗಳೇ ಅವು ಎದ್ದವು. ಇನ್ನು ಆಫ್ರಿಕಾ ಖಂಡದ ಅನೇಕ ದೇಶಗಳು ಹೊರ ಜಗತ್ತಿಗೆ ಪರಿಚಯ ಆಯಿತು. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಥರ ಅನೇಕ ದೇಶಗಳು ಹೊರ ಜಗತ್ತಿಗೆ ಪರಿಚಯ ಆದವು. ಇದೆಲ್ಲ ಜನರು ಸುತ್ತಾಟದ ಲಕ್ಷಣ, ಅಂತ್ಯಕಾಲದ ಲಕ್ಷಣ. ಇದು ಯೇಸು ಕ್ರಿಸ್ತನ ಬರೋಣದ ಲಕ್ಷಣ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆಮೇನ್. ಪ್ರೈಸ್ ಲಾರ್ಡ್. ಪ್ರೀತಿಯ ದೇವಜನರೇ, ಈ ದಿನಗಳಲ್ಲಿ ನಾವು ನೋಡ್ತೇವೆ ಲೋಕದಾದ್ಯಂತ ಸುತ್ತುವುದು, ಪ್ರವಾಸ, ಅದು ಬಹಳಷ್ಟು ಹೆಚ್ಚಾದದ್ದು ಕಾಣ್ತೇವೆ. ಇದು ಅಂತ್ಯಕಾಲದ ಸೂಚನೆ, ಯಾಕಂದರೆ ವಾಕ್ಯ ಸಹ ಹೇಳ್ತಾ ಇದೆ. ಆದರೆ ನಾವು ಒಂದು ತಿಳ್ಕೊಳ್ಬೇಕು, ಇದೆಲ್ಲ ಸೂಚನೆ ನಮಗೇನನ್ನು ಎಚ್ಚರಿಸ್ತದೆ? ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಯಿತು ಎಂಬುದಾಗಿ. ಆದ್ದರಿಂದ ನಾವು ಕರ್ತನ ಬರೋಣಕ್ಕೆ ಸಿದ್ಧವಾಗಿ ನಿಲ್ಲೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ಲೋಕ ಸುತ್ತುವುದರ ವಿಷಯವಾಗಿ ಅಥವಾ ಅತ್ತಿತ್ತ ತಿರುಗಾಡುವರು ಎಂಬುದಾಗಿ ವಿಷಯದಲ್ಲಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದ ವಂದನೆಗಳು. ಪ್ರೈಸ್ ಲಾರ್ಡ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸುತ್ತೀರಿ. ವಂದನೆಗಳು.